ಇದು ಯುದ್ಧದ ಪರಿಣಾಮಗಳು ರಾಜ್ಯದ ಜನ ಅನುಭವಿಸುತ್ತಿರೋದಾದ್ರೆ ನೇರವಾಗಿ ಯುದ್ಧದ ಪರಿಸ್ಥಿತಿಯಲ್ಲಿ ಏನ್ ಬೆಳವಣಿಗೆ ಆಗ್ತಿದೆ ಅದರ ಕಡೆ ಕೂಡ ಗಮನ ಕೊಟ್ಬಿಡೋಣ. 25 ದಿನ ಕಳೆದ್ರೂ ಕೂಡ ಇಸ್ರೇಲ್ ಹಾಗೆ ಇರಾನ್ನ ನಡುವಣ ಯುದ್ಧ ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ. ಇನ್ಫ್ಯಾಕ್ಟ್ ಮತ್ತಷ್ಟು ದೇಶಗಳು ಈ ಯುದ್ಧದಲ್ಲಿ ನೇರವಾಗಿ ಭಾಗಿಯಾಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದರಲ್ಲೂ ಇರಾನ್ ಇಸ್ರೇಲ್ ನಡುವಿನ ಯುದ್ಧಕ್ಕೆ ರಷ್ಯಾ ನೇರವಾಗಿ ಎಂಟ್ರಿಯನ್ನ ಪಡೆದುಕೊಂಡು ಬಿಡುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಕೆಲ ಬೆಳವಣಿಗೆ. ಅದರಲ್ಲೂ ಕಾಸ್ಪಿಯನ್ ಸಮುದ್ರದ ಮೇಲೆ ಇಸ್ರೇಲ್ ಮಿಸೈಲ್ ದಾಳಿಯನ್ನ ನಡೆಸಿದೆ. ಇರಾನ್ ರಷ್ಯಾ ನಡುವಿನ ಶಸ್ತ್ರಾಸ್ತ್ರ ಕಾರಿಡಾರ್ ಇದೆ. ಇದನ್ನೇ ಟಾರ್ಗೆಟ್ ಮಾಡಿದೆ ಇಸ್ರೇಲ್. ಡ್ರೋನ್, ಮಿಸೈಲ್, ಮದ್ದುಗುಂಡು ಸಾಗಿಸ್ತಾ ಇದ್ದ ನೌಕೆ ಮೇಲೆ ದಾಳಿಯನ್ನ ಮಾಡಿದೆ. ಬೇಸಿಕಲಿ ರಷ್ಯಾದಿಂದ ಇರಾನ್ಗೆ ಶಸ್ತ್ರಾಸ್ತ್ರಗಳನ್ನ ಸಪ್ಲೈ ಮಾಡುವ ಕಾರಿಡಾರ್, ಆ ಸಮುದ್ರ ಮಾರ್ಗವಾಗಿ ಚಲಿಸ್ತಾ ಇದ್ದ ಶಸ್ತ್ರಾಸ್ತ್ರಗಳನ್ನ ಹೊತ್ತ ನೌಕೆ ಮೇಲೆ ಇಸ್ರೇಲ್ ದಾಳಿಯನ್ನ ನಡೆಸಿದೆ. ಮೊದಲ ಸಲ ಅಂದ್ರೆ ಯುದ್ಧ ಪ್ರಾರಂಭವಾದ ನಂತರದ ದಿನಗಳಲ್ಲಿ ಮೊದಲ ಬಾರಿಗೆ ಇರಾನ್ ಹಾಗೆ ರಷ್ಯಾ ಸಪ್ಲೈ ಚೈನ್ ಉಡಾಯಿಸಿದೆ ಇಸ್ರೇಲ್. ಕ್ಯಾಸ್ಪಿಯನ್ ಸಮುದ್ರ ಮಾರ್ಗದಲ್ಲಿ ರಷ್ಯಾದಿಂದ ಇರಾನ್ಗೆ ಶಸ್ತ್ರಗಳ ರವಾನೆ ಆಗ್ತಾ ಇತ್ತು. ಇರಾನ್ನ ವೆಪನ್ ಸಪ್ಲೈ ಕಾರಿಡಾರ್ ಮೇಲೇನೆ ಇದೀಗ ಇಸ್ರೇಲ್ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಕೊಲ್ಲಿ ಕದನಕ್ಕೆ ಆ ಮೂಲಕ ರಷ್ಯಾ ಎಂಟ್ರಿ ಕೊಡುತ್ತಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಕ್ಯಾಸ್ಪಿಯನ್ ಸಮುದ್ರಕ್ಕೆ ಬೇರೆ ಯಾವುದೇ ಸಮುದ್ರಗಳು ಕೂಡ ಲಿಂಕ್ ಆಗಲ್ಲ. ಹಾಗಾಗಿ ಇದೊಂದು ಒಳನಾಡಿನ ಸಮುದ್ರಗಳು ಲಿಂಕ್ ಆಗದ ಕಾರಣ ಈ ಸಮುದ್ರಕ್ಕೆ ಅಮೆರಿಕ ಅಥವಾ ಇಸ್ರೇಲ್ನ ನೌಕಾಪಡೆಗಳು ಬರುವ ಸಾಧ್ಯತೆಗಳು ಇರೋದಿಲ್ಲ. ಇದೊಂದು ವಿಶೇಷ. ಅಂದ್ರೆ ಕ್ಯಾಸ್ಪಿಯನ್ ಸಮುದ್ರದ ಒಂದು ಭಾಗದಲ್ಲಿ ಇರಾನ್ ಬಂದರುಗಳಿದ್ರೆ ಇನ್ನೊಂದು ಭಾಗದಲ್ಲಿ ರಷ್ಯಾ ಬಂದರಿವೆ. ಅಮೆರಿಕ ಇಸ್ರೇಲ್ ಬಂದರುಗಳು ಇಲ್ಲಿಗೆ ಕನೆಕ್ಟ್ ಆಗೋದಿಲ್ಲ. ಇದರ ನಡುವೆ ಅಮೆರಿಕ ಇಸ್ರೇಲ್ಗೆ ಮೊದಲೇ ರಷ್ಯಾ ಮೇಲೆ ಅನುಮಾನ ಇತ್ತು. ರಷ್ಯಾ ಶಸ್ತ್ರಗಳ ಬೆಂಬಲದಿಂದಲೇ ಇರಾನ್ ಬಲವಾದ ತಿರುಗೇಟನ್ನ ನೀಡುತ್ತಿದೆ ಅಂತ ಹೇಳಿ ಅಮೆರಿಕ ಹಾಗೆ ಇಸ್ರೇಲ್ ನಂಬಿವೆ. ಈ ಕ್ಯಾಸ್ಪಿಯನ್ ಸಮುದ್ರದ ಕಾರಿಡಾರ್ನಲ್ಲಿ ರಷ್ಯಾ ಇರಾನ್ ನಡುವೆ ವೆಪನ್ ಸಪ್ಲೈ ಸುರಕ್ಷಿತವಾಗಿ ನಡೀತಾ ಇತ್ತು. ಇದೀಗ ಈ ಕಾರಿಡಾರ್ ಮೇಲೆ ಇಸ್ರೇಲ್ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿ, ಒಂದು ವೇಳೆ ಇಸ್ರೇಲ್ ದಾಳಿಯಿಂದ ರಷ್ಯಾದ ನೌಕೆಗೆ ಹಾನಿಯಾದ್ರೆ ರಷ್ಯಾ ನೇರವಾಗಿ ಯುದ್ಧಕ್ಕೆ ಧುಮುಕುವ ಸಾಧ್ಯತೆ ಇದೆ. ಇದು ಯುದ್ಧದ ಪರಿಣಾಮಗಳು ರಾಜ್ಯದ ಜನ ಅನುಭವಿಸುತ್ತಿರೋದಾದ್ರೆ ನೇರವಾಗಿ ಯುದ್ಧದ ಪರಿಸ್ಥಿತಿಯಲ್ಲಿ ಏನ್ ಬೆಳವಣಿಗೆ ಆಗ್ತಿದೆ ಅದರ ಕಡೆ ಕೂಡ ಗಮನ ಕೊಟ್ಬಿಡೋಣ. 25 ದಿನ ಕಳೆದ್ರೂ ಕೂಡ ಇಸ್ರೇಲ್ ಹಾಗೆ ಇರಾನ್ನ ನಡುವಣ ಯುದ್ಧ ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ. ಇನ್ಫ್ಯಾಕ್ಟ್ ಮತ್ತಷ್ಟು ದೇಶಗಳು ಈ ಯುದ್ಧದಲ್ಲಿ ನೇರವಾಗಿ ಭಾಗಿಯಾಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದರಲ್ಲೂ ಇರಾನ್ ಇಸ್ರೇಲ್ ನಡುವಿನ ಯುದ್ಧಕ್ಕೆ ರಷ್ಯಾ ನೇರವಾಗಿ ಎಂಟ್ರಿಯನ್ನ ಪಡೆದುಕೊಂಡು ಬಿಡುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಕೆಲ ಬೆಳವಣಿಗೆ. ಅದರಲ್ಲೂ ಕಾಸ್ಪಿಯನ್ ಸಮುದ್ರದ ಮೇಲೆ ಇಸ್ರೇಲ್ ಮಿಸೈಲ್ ದಾಳಿಯನ್ನ ನಡೆಸಿದೆ. ಇರಾನ್ ರಷ್ಯಾ ನಡುವಿನ ಶಸ್ತ್ರಾಸ್ತ್ರ ಕಾರಿಡಾರ್ ಇದೆ. ಇದನ್ನೇ ಟಾರ್ಗೆಟ್ ಮಾಡಿದೆ ಇಸ್ರೇಲ್. ಡ್ರೋನ್, ಮಿಸೈಲ್, ಮದ್ದುಗುಂಡು ಸಾಗಿಸ್ತಾ ಇದ್ದ ನೌಕೆ ಮೇಲೆ ದಾಳಿಯನ್ನ ಮಾಡಿದೆ. ಬೇಸಿಕಲಿ ರಷ್ಯಾದಿಂದ ಇರಾನ್ಗೆ ಶಸ್ತ್ರಾಸ್ತ್ರಗಳನ್ನ ಸಪ್ಲೈ ಮಾಡುವ ಕಾರಿಡಾರ್, ಆ ಸಮುದ್ರ ಮಾರ್ಗವಾಗಿ ಚಲಿಸ್ತಾ ಇದ್ದ ಶಸ್ತ್ರಾಸ್ತ್ರಗಳನ್ನ ಹೊತ್ತ ನೌಕೆ ಮೇಲೆ ಇಸ್ರೇಲ್ ದಾಳಿಯನ್ನ ನಡೆಸಿದೆ. ಮೊದಲ ಸಲ ಅಂದ್ರೆ ಯುದ್ಧ ಪ್ರಾರಂಭವಾದ ನಂತರದ ದಿನಗಳಲ್ಲಿ ಮೊದಲ ಬಾರಿಗೆ ಇರಾನ್ ಹಾಗೆ ರಷ್ಯಾ ಸಪ್ಲೈ ಚೈನ್ ಉಡಾಯಿಸಿದೆ ಇಸ್ರೇಲ್. ಕ್ಯಾಸ್ಪಿಯನ್ ಸಮುದ್ರ ಮಾರ್ಗದಲ್ಲಿ ರಷ್ಯಾದಿಂದ ಇರಾನ್ಗೆ ಶಸ್ತ್ರಗಳ ರವಾನೆ ಆಗ್ತಾ ಇತ್ತು. ಇರಾನ್ನ ವೆಪನ್ ಸಪ್ಲೈ ಕಾರಿಡಾರ್ ಮೇಲೇನೆ ಇದೀಗ ಇಸ್ರೇಲ್ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಕೊಲ್ಲಿ ಕದನಕ್ಕೆ ಆ ಮೂಲಕ ರಷ್ಯಾ ಎಂಟ್ರಿ ಕೊಡುತ್ತಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಕ್ಯಾಸ್ಪಿಯನ್ ಸಮುದ್ರಕ್ಕೆ ಬೇರೆ ಯಾವುದೇ ಸಮುದ್ರಗಳು ಕೂಡ ಲಿಂಕ್ ಆಗಲ್ಲ. ಹಾಗಾಗಿ ಇದೊಂದು ಒಳನಾಡಿನ ಸಮುದ್ರಗಳು ಲಿಂಕ್ ಆಗದ ಕಾರಣ ಈ ಸಮುದ್ರಕ್ಕೆ ಅಮೆರಿಕ ಅಥವಾ ಇಸ್ರೇಲ್ನ ನೌಕಾಪಡೆಗಳು ಬರುವ ಸಾಧ್ಯತೆಗಳು ಇರೋದಿಲ್ಲ. ಇದೊಂದು ವಿಶೇಷ. ಅಂದ್ರೆ ಕ್ಯಾಸ್ಪಿಯನ್ ಸಮುದ್ರದ ಒಂದು ಭಾಗದಲ್ಲಿ ಇರಾನ್ ಬಂದರುಗಳಿದ್ರೆ ಇನ್ನೊಂದು ಭಾಗದಲ್ಲಿ ರಷ್ಯಾ ಬಂದರಿವೆ. ಅಮೆರಿಕ ಇಸ್ರೇಲ್ ಬಂದರುಗಳು ಇಲ್ಲಿಗೆ ಕನೆಕ್ಟ್ ಆಗೋದಿಲ್ಲ. ಇದರ ನಡುವೆ ಅಮೆರಿಕ ಇಸ್ರೇಲ್ಗೆ ಮೊದಲೇ ರಷ್ಯಾ ಮೇಲೆ ಅನುಮಾನ ಇತ್ತು. ರಷ್ಯಾ ಶಸ್ತ್ರಗಳ ಬೆಂಬಲದಿಂದಲೇ ಇರಾನ್ ಬಲವಾದ ತಿರುಗೇಟನ್ನ ನೀಡುತ್ತಿದೆ ಅಂತ ಹೇಳಿ ಅಮೆರಿಕ ಹಾಗೆ ಇಸ್ರೇಲ್ ನಂಬಿವೆ. ಈ ಕ್ಯಾಸ್ಪಿಯನ್ ಸಮುದ್ರದ ಕಾರಿಡಾರ್ನಲ್ಲಿ ರಷ್ಯಾ ಇರಾನ್ ನಡುವೆ ವೆಪನ್ ಸಪ್ಲೈ ಸುರಕ್ಷಿತವಾಗಿ ನಡೀತಾ ಇತ್ತು. ಇದೀಗ ಈ ಕಾರಿಡಾರ್ ಮೇಲೆ
ಇಸ್ರೇಲ್ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿ. ಒಂದು ವೇಳೆ ಇಸ್ರೇಲ್ ದಾಳಿಯಿಂದ ರಷ್ಯಾದ ನೌಕೆಗೆ ಹಾನಿಯಾದ್ರೆ ರಷ್ಯಾ ನೇರವಾಗಿ ಯುದ್ಧಕ್ಕೆ ಧುಮುಕುವ ಸಾಧ್ಯತೆ ಇದೆ. ಇದು ಯುದ್ಧದ ಪರಿಣಾಮಗಳು ರಾಜ್ಯದ ಜನ ಅನುಭವಿಸುತ್ತಿರೋದಾದ್ರೆ ನೇರವಾಗಿ ಯುದ್ಧದ ಪರಿಸ್ಥಿತಿಯಲ್ಲಿ ಏನ್ ಬೆಳವಣಿಗೆ ಆಗ್ತಿದೆ ಅದರ ಕಡೆ ಕೂಡ ಗಮನ ಕೊಟ್ಬಿಡೋಣ. 25 ದಿನ ಕಳೆದ್ರೂ ಕೂಡ ಇಸ್ರೇಲ್ ಹಾಗೆ ಇರಾನ್ನ ನಡುವಣ ಯುದ್ಧ ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ. ಇನ್ಫ್ಯಾಕ್ಟ್ ಮತ್ತಷ್ಟು ದೇಶಗಳು ಈ ಯುದ್ಧದಲ್ಲಿ ನೇರವಾಗಿ ಭಾಗಿಯಾಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದರಲ್ಲೂ ಇರಾನ್ ಇಸ್ರೇಲ್ ನಡುವಿನ ಯುದ್ಧಕ್ಕೆ ರಷ್ಯಾ ನೇರವಾಗಿ ಎಂಟ್ರಿಯನ್ನ ಪಡೆದುಕೊಂಡು ಬಿಡುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಕೆಲ ಬೆಳವಣಿಗೆ. ಅದರಲ್ಲೂ ಕಾಸ್ಪಿಯನ್ ಸಮುದ್ರದ ಮೇಲೆ ಇಸ್ರೇಲ್ ಮಿಸೈಲ್ ದಾಳಿಯನ್ನ ನಡೆಸಿದೆ. ಇರಾನ್ ರಷ್ಯಾ ನಡುವಿನ ಶಸ್ತ್ರಾಸ್ತ್ರ ಕಾರಿಡಾರ್ ಇದೆ, ಇದನ್ನೇ ಟಾರ್ಗೆಟ್ ಮಾಡಿದೆ ಇಸ್ರೇಲ್. ಡ್ರೋನ್, ಮಿಸೈಲ್, ಮದ್ದುಗುಂಡು ಸಾಗಿಸ್ತಾ ಇದ್ದ ನೌಕೆ ಮೇಲೆ ದಾಳಿಯನ್ನ ಮಾಡಿದೆ. ಬೇಸಿಕಲಿ ರಷ್ಯಾದಿಂದ ಇರಾನ್ಗೆ ಶಸ್ತ್ರಾಸ್ತ್ರಗಳನ್ನ ಸಪ್ಲೈ ಮಾಡುವ ಕಾರಿಡಾರ್, ಆ ಸಮುದ್ರ ಮಾರ್ಗವಾಗಿ ಚಲಿಸ್ತಾ ಇದ್ದ ಶಸ್ತ್ರಾಸ್ತ್ರಗಳನ್ನ ಹೊತ್ತ ನೌಕೆ ಮೇಲೆ ಇಸ್ರೇಲ್ ದಾಳಿಯನ್ನ ನಡೆಸಿದೆ. ಮೊದಲ ಸಲ ಅಂದ್ರೆ ಯುದ್ಧ ಪ್ರಾರಂಭವಾದ ನಂತರದ ದಿನಗಳಲ್ಲಿ ಮೊದಲ ಬಾರಿಗೆ ಇರಾನ್ ಹಾಗೆ ರಷ್ಯಾ ಸಪ್ಲೈ ಚೈನ್ ಉಡಾಯಿಸಿದೆ ಇಸ್ರೇಲ್. ಕ್ಯಾಸ್ಪಿಯನ್ ಸಮುದ್ರ ಮಾರ್ಗದಲ್ಲಿ ರಷ್ಯಾದಿಂದ ಇರಾನ್ಗೆ ಶಸ್ತ್ರಗಳ ರವಾನೆ ಆಗ್ತಾ ಇತ್ತು. ಇರಾನ್ನ ವೆಪನ್ ಸಪ್ಲೈ ಕಾರಿಡಾರ್ ಮೇಲೇನೆ ಇದೀಗ ಇಸ್ರೇಲ್ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಕೊಲ್ಲಿ ಕದನಕ್ಕೆ ಆ ಮೂಲಕ ರಷ್ಯಾ ಎಂಟ್ರಿ ಕೊಡುತ್ತಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಕ್ಯಾಸ್ಪಿಯನ್ ಸಮುದ್ರಕ್ಕೆ ಬೇರೆ ಯಾವುದೇ ಸಮುದ್ರಗಳು ಕೂಡ ಲಿಂಕ್ ಆಗಲ್ಲ. ಹಾಗಾಗಿ ಇದೊಂದು ಒಳನಾಡಿನ ಸಮುದ್ರಗಳು ಲಿಂಕ್ ಆಗದ ಕಾರಣ ಈ ಸಮುದ್ರಕ್ಕೆ ಅಮೆರಿಕ ಅಥವಾ ಇಸ್ರೇಲ್ನ ನೌಕಾಪಡೆಗಳು ಬರುವ ಸಾಧ್ಯತೆಗಳು ಇರೋದಿಲ್ಲ. ಇದೊಂದು ವಿಶೇಷ. ಅಂದ್ರೆ ಕ್ಯಾಸ್ಪಿಯನ್ ಸಮುದ್ರದ ಒಂದು ಭಾಗದಲ್ಲಿ ಇರಾನ್ ಬಂದರುಗಳಿದ್ರೆ ಇನ್ನೊಂದು ಭಾಗದಲ್ಲಿ ರಷ್ಯಾ ಬಂದರಿವೆ. ಅಮೆರಿಕ ಇಸ್ರೇಲ್ ಬಂದರುಗಳು ಇಲ್ಲಿಗೆ ಕನೆಕ್ಟ್ ಆಗೋದಿಲ್ಲ. ಇದರ ನಡುವೆ ಅಮೆರಿಕ ಇಸ್ರೇಲ್ಗೆ ಮೊದಲೇ ರಷ್ಯಾ ಮೇಲೆ ಅನುಮಾನ ಇತ್ತು. ರಷ್ಯಾ ಶಸ್ತ್ರಗಳ ಬೆಂಬಲದಿಂದಲೇ ಇರಾನ್ ಬಲವಾದ ತಿರುಗೇಟನ್ನ ನೀಡುತ್ತಿದೆ ಅಂತ ಹೇಳಿ ಅಮೆರಿಕ ಹಾಗೆ ಇಸ್ರೇಲ್ ನಂಬಿವೆ. ಈ ಕ್ಯಾಸ್ಪಿಯನ್ ಸಮುದ್ರದ ಕಾರಿಡಾರ್ನಲ್ಲಿ ರಷ್ಯಾ ಇರಾನ್ ನಡುವೆ ವೆಪನ್ ಸಪ್ಲೈ ಸುರಕ್ಷಿತವಾಗಿ ನಡೀತಾ ಇತ್ತು. ಇದೀಗ ಈ ಕಾರಿಡಾರ್ ಮೇಲೆ ಇಸ್ರೇಲ್ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿ. ಒಂದು ವೇಳೆ ಇಸ್ರೇಲ್ ದಾಳಿಯಿಂದ ರಷ್ಯಾದ ನೌಕೆಗೆ ಹಾನಿಯಾದ್ರೆ ರಷ್ಯಾ ನೇರವಾಗಿ ಯುದ್ಧಕ್ಕೆ ಧುಮುಕುವ ಸಾಧ್ಯತೆ ಇದೆ.